ನಮಸ್ಕಾರಪ್ಪ ಎಲ್ಲರಿಗೂ. ಏನಪ್ಪಾ ಅಂತಂದ್ರ ನಾವು ಹೋಗೋ ದಾರ್ಯಾಗ ಯಾವ್ದೋ ಒಂದು ಗಾಡಿದ ಆಕ್ಸಿಡೆಂಟ್ ಆಗಿತ್ತಂದ್ರೆ ಅದಕ್ಕೆ ಈ ನಮೂನಿ ಗಾಡಿ ಟ್ರಾಫಿಕ್ ಆಗಿದಾವ. ಆದ್ರೆ ಈ ರಸ್ತೆ ಮಾತ್ರ ಯಾಕೆ ಇಷ್ಟೊಂದು ಖಾಲಿ ಐತೆ ಅಂತ ನನಗೂ ಗೊತ್ತಿದ್ದಿಲ್ರಿ. ಮುಂದ್ ಬಂದಿಂದ ಗೊತ್ತಾತ್ರಿ ಇದ ರೋಡಿಗೆ ಕ್ರೇನ್ ನಿಂತ್ಕೊಂಡು ಗಾಡಿ ಎತ್ತಾಕತೈತಿ ಅಂತ. ಇಷ್ಟೊಂದ್ ಜನ ನಿಂತಿದ್ ನೋಡಿ ಎತ್ತಾಕತ್ತಾರ ಅಂತ ಅನ್ಕೋಬೇಡ್ರಿ. ಇವರೆಲ್ಲ ಮನಸ್ಸಿನಾಗ ಹೆಂಗ್ ಎತ್ತಬೇಕಂತ ಹೇಳಿ ಯೋಚನೆ ಮಾಡೋ ಇಂಜಿನಿಯರ್ಗಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆಮೇಲೆ ಬೆಲ್ಟ್ ಎಲ್ಲ ಕಟ್ಟಿಂದ ನೋಡ್ತಾರ, ಕ್ರೇನ್ ಒಳಗ ಡ್ರೈವರ ಇಲ್ಲ. ಆಮೇಲೆ ಡ್ರೈವರ್ ಬಂದು ಆ ಗಾಡಿನ ಸೈಡ್ಗೆ ಹಾಕಿತನ್ರಿ. ಟ್ರಾಫಿಕ್ ಕ್ಲಿಯರ್ ಆಗೈತೆ ಅಂದ್ಕೊಳ್ಳೋಣ, ಎಲ್ಲರೂ ಹೆಂಗ್ ಓಡ್ತಾರ ನೋಡ್ರಿ. ಇವರು ಓಡಾಕಾರ ಯಾರ ಎದ್ರಿ ಬಂದ್ರಂದ್ರ ಅವ್ರ ಜೀವ ಬಾಯಿಗೆ ಬಂದಿರ್ತೈತಿ. ಟ್ರಾಫಿಕ್ ಕ್ಲಿಯರ್ ಆತ ನಾವು ಹೋಗೋಣ ಅಂತ ಅನ್ನೋ ಅಷ್ಟಾಗ ಮತ್ತೆ ಹಿಡ್ದು ನಿಂದ್ರಿಸ್ಬಿಟ್ರಿ. ನಾನಾರ ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡ್ರ ನಾನು ಟ್ರಾಫಿಕ್ನಾಗ ಕಾಣೋದೇ ಇಲ್ಲ ಯಾರಿಗೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಾಳ ಹೊತ್ತಾಗಿಂದ ಟ್ರಾಫಿಕ್ ಕ್ಲಿಯರ್ ಆತ, ಇನ್ನೇನೈತ್ರಿ ಮನೆಗೆ ಹೊಂಟಿರಿ. ಏನಪ್ಪಾ ಅಂತಂದ್ರ ಡ್ರೈವಿಂಗ್ ಮಾಡಕಾರ ನಿದ್ದೆ ಬಂತಂದ್ರ ಒಂದ್ 10 ನಿಮಿಷ ಸೈಡಿಗೆ ಹಾಕಿ ರೆಸ್ಟ್ ಮಾಡ್ರಿ, ಆಮೇಲೆ ಡ್ರೈವಿಂಗ್ ಮಾಡ್ರಿ, ಏನಾಗಂಗಿಲ್ಲ. ಅದು ಬಿಟ್ಟು ನಿದ್ದಿಗಂದಾಗ ಹೊಡೆದ್ರೆ ಇಂಥವೆಲ್ಲ ಅನಾಹುತ ಹಾಕವು. ಮತ್ ಕುಡಿದು ಓಡಿಸೋದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ನಿಮ್ ಸಂಬಂಧ ಜೀವಗಳು ಮನ್ಯಾಗ ಕಾಯ್ಕೊಂತ ಇರ್ತಾವ. ಅದಕ್ಕ ಯಾವತ್ತಿಗೂ ಹುಷಾರಿಂದ ಡ್ರೈವಿಂಗ್ ಮಾಡ್ರಿ. ಇನ್ನೇನೈತ್ರಿ ಅಪ್ಪ, ಮತ್ ನಾಳೆ ಸಿಗೋಣ. ಕೊನೆಯದಾಗಿ ಒಂದು ಸಾಲು. ಇಂದು ಹಣಕ್ಕಾಗಿ ಬಡದಾಡುವ ಜನರು, ಇಂದು ಹಣಕ್ಕಾಗಿ ಬಡದಾಡುವ ಜನರು, ಮುಂದೊಂದು ದಿನ ಅನ್ನಕ್ಕಾಗಿ ಬಡದಾಡುವರು. ಅಷ್ಟೇ.